Hi everyone, welcome to my channel Vidya Art World. Hello everyone, welcome to my channel Vidya Art World. ನಾನು ಹೇಳಿದ ಹಾಗೆ ಖಾಲಿ ಇರೋ ಮುಚ್ಚಳದ ಮೇಲೆ ಪೇಂಟ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಕಲರು ಬ್ರೌನ್ ಕಲರ್. ಇದು ಫೆವಿಕ್ರಿಲ್ ಕಂಪ್ನಿಯ ಕಲರ್ ಇದು ಚೆನ್ನಾಗಿದೆ. ಆಮೇಲೆ ಇದನ್ನು ನಾನು 15 ವರ್ಷದಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ಫ್ಯಾಬ್ರಿಕ್ ಮೇಲೂ ಕೂಡ ಮಾಡ್ಬೋದು, ವಾಟರ್ ಪ್ರೂಫ್ ಕಲರ್ ಇರ್ಬೋದು. ನೀವು ನೋಡ್ತಾ ಇರ್ಬೋದು ನಾನು ಈ ಕಲರ್ ಮಾಡ್ತಾ ಇದ್ದೀನಿ. ಟೂ ಲೇಯರ್ಸ್, ಬ್ಯಾಕ್ 2 ಲೇಯರ್ಸ್ ಬೇಸಿಕ್ ಕೋಟ್ ಕೊಡಲೇಬೇಕು. ಇದು ಪ್ಲಾಸ್ಟಿಕ್ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಒಂದು ಕೋಟ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ. ಇದ್ರ ಮೇಲೆ ಏನಾದರೂ ಡಿಸೈನ್ ಮಾಡಬೇಕಂದ್ರೆ 2 ಕೋಟ್ ಕೊಡಲೇಬೇಕು. ನಾನು ಹೇಗೆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಹೋಮ್ ಡೆಕೋರೇಟರ್ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡ್ಕೋತಾ ಇದ್ದೀನೋ ಹಾಗೆ ನೀವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಪ್ಲಾಸ್ಟಿಕ್ ಬಿಸಾಡದೆ ಯೂಸ್ ಮಾಡ್ಕೋದ್ರಿಂದ ಪರಿಸರಕ್ಕೆ ಈಗ ಮೆರೂನ್ ಕಲರ್ ಫುಲ್ ಕಂಪ್ಲೀಟ್ ಆಗಿದೆ. ಡ್ರೈ ಆಗೋಕ್ಕೆ ಟೈಮ್ ಬೇಕು. ಅಲ್ಲಿವರೆಗೆ ನಾವು ಇನ್ನೊಂದು ಕಲರನ್ನು ರೆಡಿ ಮಾಡ್ಕೊಳ್ಳೋಣ. ನನಗೆ ಬೇಕಾಗಿರೋದು ಸ್ಕೈ ಬ್ಲೂ ಕಲರ್. ಆದರೆ ನನ್ನ ಹತ್ರ ಇಲ್ಲದ ಕಾರಣ ಡಾರ್ಕ್ ಬ್ಲೂ ಇದೆ. ಡಾರ್ಕ್ ಬ್ಲೂಗೆ ವೈಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. 2 ಡ್ರಾಪ್ಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬ್ಲೂ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಪರ್ಫೆಕ್ಟ್ ಕಲರ್ ಬರೋವರೆಗೂ ಸ್ವಲ್ಪ ಮಿಕ್ಸಿಂಗ್ನಲ್ಲಿ. ಈಗ ಬ್ರೌನ್ ಕಲರ್ ಡ್ರೈ ಆಗಿದೆ. ನಾನು ರೆಡಿ ಮಾಡ್ಕೊಂಡಿರೋ ಸ್ಕೈ ಬ್ಲೂ ಕಲರನ್ನು ಈಗ ಔಟ್ಲೈನರ್ ಆಗಿ ಕೊಡ್ತಾ ಇದ್ದೇನೆ. ಇದನ್ನು ಸಹ 2 ಕೋಟಿಂಗ್ ಕೊಡಬೇಕಾಗುತ್ತೆ. ಫ್ರಂಟ್ 2 ಕೋಟಿಂಗ್, ಬ್ಯಾಕ್ 2 ಕೋಟಿಂಗ್. ಯಾಕಂದರೆ ಇದು ಕೂಡ ಡಾರ್ಕಾಗಿ ಕಾಣಲು ಗೋಸ್ಕರ 2 ಲೇಯರ್ ಕೊಡಬೇಕು. ಕೈಯಲ್ಲಿ ಹಿಡ್ಕೊಂಡು ಔಟ್ಲೈನ್ ಕೊಡೋಕ್ಕಾಗಲ್ಲ. ಇನ್ನೊಂದು ಬ್ರಷ್ ಸಪೋರ್ಟಿಂದ ಸ್ಕೈ ಬ್ಲೂ ಕಲರ್ ಸರ್ಕಲ್ ಫಿಲ್ಲಪ್ ಮಾಡಿದೆ. ಇದೇ ರೀತಿ ಬ್ಯಾಕ್ ಸೈಡ್ ಸ್ಕೈ ಬ್ಲೂ ಕಲರ್ 2 ಲೇಯರ್ ಕೋಟಿಂಗ್ ಕೊಡಬೇಕು.